ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ನಾವು ಹೇಳಿದ್ರೆ ಒಂದು ಫಾರಿನ್ ರಿಟರ್ನ್ ಫಾರ್ಮಲ್ ಹೇಳ್ತೀವಿ ಹುಡುಗ. ಸೊ ಹಳ್ಳಿಗೆ ಬಂದಮೇಲೆ ಹಳ್ಳಿನಲ್ಲಿ ಏನೊಂದು ನಡೀತಾಗ ಒಂದು ಕೆಟ್ಟು ಘಟನೆ ನಡೀತೆ. ಸೊ ಅದನ್ನ ತಿರುಗಿ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟು ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ಥರ ತಲೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋರ್ಷನ್. ಯಾಕೆಂದರೆ ಮಾಸ್ ಸಿನಿಮಾ ಹೇಗಿತ್ತು ಆ್ಯಕ್ಟ್ ಮಾಡಿದ್ರೆ ಟ್ರೈನಿಂಗ್ ಆಗಿರುತ್ತೆ, ಅಲ್ಲೇನು ಒಂದು ಚಾಕ್ಲೇಟ್ ಬಾಯ್ಗಳ ಬಿಂಬಿಸ್ಕೊಂಡಿದ್ವಿ ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತರುವಾಗ ಅದು ಇನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೋಡುವಾಗ ಚಾಣಕ್ಷದ್ದು 3 ಫೈಟ್ ಇತ್ತು, ಅದರಲ್ಲೂ ಒಂದು ಮಾಸ್ ಸಬ್ಜೆಕ್ಟು. ಚೆನ್ನಾಗಿದೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವಾಗ ಇಂಟ್ರೆಸ್ಟ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ರು, ಸನಪ ಮಾಸ್ಟರ್, ಡ್ರೈವರ್ ಸನಪ ಮಾಸ್ಟರ್ ಮತ್ತು ಥ್ರಿಲ್ಲರ್ ಮಾಸ್ಟರ್. ಐ ಥಿಂಕ್ ಎಲ್ಲ ಬರ್ತಾ ಇದ್ದು ಆಲ್ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನು ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಅದೇನು ಅದು ಚಾಕ್ಲೇಟ್ ಬಾಯ್ ಹೀರೋ ಅಂತ ಹೇಳಿದ್ರೆ ಅದೊಂಚೂರು ಹೋಗಿ ಇದನ್ನ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ನಾನು. ಈಗ ಅಭಿಮಾನಿಗಳ ಬಗ್ಗೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬಂದ ಒಂದು ಕಡೆ ಸಿನಿಮಾ ಅಭಿಮಾನಿಗಳು, ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಈ ಸಿನಿಮಾ ಯಾವ ರೀತಿ ಲಭಿಸ್ಬೋದು? ಅಭಿಮಾನಿಗಳು ಜಾಸ್ತಿ ಆಗಿದೆ. ಮೊದಲನೇ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂದೀಪ ಸಂಸ್ಥೆ ದರ್ಶನ್ ಸರ್ ದುರ್ಗಾ ಸರ್ ಅವರ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹ ಹುಡುಗ, ಕ್ಯಾಡ್ಬರೀಸ್, ಕನ್ನಡ ಸರಿ ಹುಡುಗ ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷ ಜರ್ನಿ, ತುಂಬ ಎಳಿಬೀಳುಗಳಿತ್ತು. ಎಲ್ಲ ಅನ್ಕೊಂಡಿದ್ದ ಥರ ಸಕ್ಸಸ್ ಕಂಡಿರಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನನ್ನ ಕೈ ಬಿಡಿಲ್ಲ, ಇಲ್ಲ ಮಾಡಿ ಇನ್ನೊಂದು ಆಗುತ್ತೆ ನಿಮ್ಗೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ನಿಮಗೆ ಈ ಥರ ಸೈಲೆಂಟ್ ಆಗಿದೆ, ಏನಾದರೂ ಜನ ಇಷ್ಟಪಡ್ತಾರೆ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲಿ ಒಂದು ಸ್ಟ್ಯಾಂಡ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡಬೇಕು ಅವಾಗ ಮಾತಾಡಿದ್ದೀನಿ. ಬಟ್ ಎಲ್ಲೊಂದು ಕಡೆ 55 ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ಬರೋರು ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟಿರೋ ನನ್ನ ರೆಸ್ಪಾನ್ಸು ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರು ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದಾರೆ. ತುಂಬ ಮನೆ ಮಗ ಅಂತ ಸ್ವೀಕರಿಸಿದರೆ ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಪ್ರತಿಯೊಂದನ್ನು ಐ ಥಿಂಕ್ ಒಂದು ವೀಡಿಯೋ, ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ಓಡೋದಷ್ಟು ಖುಷಿ ನನಗೆ ಕೊಟ್ಟಿದೆ. ಒಂದು ಕಡೆ ಬಿಗ್ ಬಾಸ್ ಮಾಡಿದಾಗ ನವಗ್ರಹ ಮತ್ತೆ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡಿರೋ ಹೌದು ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತಾ ಅದನ್ನು ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತು. ಸೊ ನವಗ್ರಹ ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂತು ಸಿನಿಮಾ. ಅದನ್ನ ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ. ಸೊ 2025 ದೇವರಿಂದ ಎಲ್ಲರೂ ಪ್ರೀತಿ ಆಶೀರ್ವಾದದಿಂದ ನೋಡೋಣ. ಥ್ಯಾಂಕ್ ಯು.